ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ ಮಾತಾಡ್ತಾ ಇದ್ದೀನಿ. ಇವತ್ತಿನ ಔಟ್ಫಿಟ್ ಈ ಥರ ರೆಡಿಯಾಗಿದ್ದೀನಿ. ರೂಮ್ ಕೀ ಹಾಕಿದ್ದೀನಿ. ಅವ್ರು ಬಂದು ಆಲ್ರೆಡಿ ಹೋಗ್ಬಿಟ್ಟವ್ರೆ. ನಾನು ಸ್ನಾನ ಲೇಟ್ ಆಯಿತು ನೋಡಿ, ಇನ್ನೂ ಹೇರ್ ಕೂಡ ಆಗಿಲ್ಲ. ಹಂಗೆ ಕ್ಲಿಪ್ ಹಾಕೊಂಡು ಹೋಗ್ತಾ ಇದ್ದೀನಿ, ಇಲ್ಲೇ ಅಲ್ವಾ ಮನೆ ಹಿಂದೆ. ಸೊ ಅವ್ರು ಕಾಲ್ ಮಾಡಿದ್ರು, ಬೇಗ ಬಾ ಅಂತಿದ್ದೀನಿ. ಸೊ ಓಡ್ತಾ ಇದ್ದೀನಿ. ಟಿಫನ್ ಬಂದು ಮಾಡಿದ್ದೀನಿ. ಸೊ ಇವಾಗ ಹೊರಡ್ಬೇಕು. ಇವಾಗ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಬಂದು ಮೇಕಪ್ ಮಾಡೋದು ಬೇರೆಯವ್ರಿಗೆ, ಮತ್ತು ನಾನು ಮಾಡಿಸ್ಕೊತೀನಿ ಮೇಕಪ್ನ. ಸೊ ಅದನ್ನೇ ಈ ವಿಡಿಯೋದಲ್ಲಿ ನೋಡಿ ಹಾಕ್ತೀನಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ಗೈಸ್ ಟೈಮ್ ಬಂದು 2-3. ಚಿಕನ್ನು ಮತ್ತು ಚಿಕನ್ ಬೇಕಾಗಿರೋ ಐಟಮು ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತೇಳಿ ಇವತ್ತು ಪಾರ್ಟಿ ಮಾಡ್ತಾಯಿದ್ದೀವಿ. ಸೊ ಅಕಾಡೆಮಿಲಿ. ಸೊ ಅದಕ್ಕೆ ತಗೊಬರೋಕ್ಕೆ ಹೋಗಿದ್ದೆ. ಮೇಡಮ್ ಪಾರ್ಟಿ ಕೊಡಿಸ್ತವ್ರು, ಇವತ್ತು ಹೋಗ್ತಾವ್ರು ಇವರು. ಅದಕ್ಕೆ ಬಿಸಿಲು ಗೈಸ್, ಹೆವಿ ಬಿಸಿಲು, ಸೈಕಾಗೈತೆ ಯಪ್ಪ. ನೋಡಿ ಬಿಸಿಲಿಗೆ ಮುಖಾನೇ ಒಂಥರ ಆಗ್ತೈತೆ. ಸೊ ಇವತ್ತು ಅಡುಗೆ ಚಪಾತಿಗೆ ಮತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ನಾನೇ. ಸೊ ಹೇಗೆ ಬರ್ತೋ ಗೊತ್ತಿಲ್ಲ ಟೇಸ್ಟು, ನೋಡಪ್ಪ. ಗೈಸ್ ಇವತ್ತು ಬಂದು ನಾನೊಬ್ರಿಗೆ ಮೇಕಪ್ ಮಾಡಿದೆ. ಫಸ್ಟ್ ಟೈಮು ಬ್ಲೆಂಡಿಂಗ್ ಹೇಗೆ ಹಿಡಿಯೋದು, ಬ್ರಷ್ ಹೇಗೆ ಹಿಡಿಯೋದು ನಾನು ಕೈಲೇ ಇಟ್ಕೊಂಡು ಫೀಲ್ ಮಾಡಿದ್ದು. ಆ್ಯಂಡ್ ಅಗೈನ್ ಫಸ್ಟ್ ಟೈಮ್ ಮೇಕಪ್ ಮಾಡಿದ್ದು. ಔಟ್ಲುಕ್ ಅವ್ರು ಫಸ್ಟ್ ಹೇಗಿದ್ರು, ಆಮೇಲೆ ಹೇಗೆ ಆಗ್ತಾರೆ ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಫೋಟೋಸು, ಬಿಫೋರ್ ಟು ಆಫ್ಟರು. ಇವರು ಬಂದು ನನ್ನ ರೂಮಲ್ಲೇ ಇದ್ದಿದ್ದು, ನನ್ನ ರೂಮ್ಮೇಟು ಶ್ವೇತಾ ಅಂತೇಳಿ. ಎಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ. ಅಗೇನ್ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡ್ತಾಯಿದ್ದೆ. ಹಂಗೆ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಯೂಟ್ಯೂಬ್ಗೆ ಹಾಕ್ಬೇಕಲ್ವಾ ಅಂತ ಹೇಳಿ ಏನೋ ಮಾತಾಡ್ಕೊಂಡು ನಗ್ನಗ್ತಾ ಮಾಡ್ಕೊಂಡು ಆಗ್ತಾಯಿದ್ದೆ. ಇಲ್ಲಾಂದರೆ ಬೋರ್ ಆಗಿಬಿಡುತ್ತೆ ಅಲ್ವಾ ಗೈಸ್. ಇದೇನಾದರೆ ನಮ್ಮ ಸರ್ ಕೂತಿತ್ತಲ್ಲೇ ಹೇಳಿದ್ರು ಏನೇನು ಹಾಕಬೇಕು, ಏನೇನು ಮಾಡಬೇಕು ಅಂತ. ಫಸ್ಟ್ ಟೈಮ್ ಆದರೂ ಓಕೆ, ಫಿನಿಶಿಂಗ್ ಇಷ್ಟು ಬಂದರೆ ಅಂತ ಅನ್ನಿಸ್ತು. ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದು ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕಲ್ಲ ಗೈಸ್. ನನ್ನ ಮೇಕಪ್ ಅಂದರೆ ಏನೋ ಅಂತಲೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ 0 ನಾಲೆಡ್ಜು. ನನಗೆ ಇವಾಗಲೂ ನಗು ಬರ್ತಾಯಿದೆ. ಇನ್ಸ್ಟಾಗ್ರಾಮಲ್ಲಿ ನಾನು ಸ್ವಲ್ಪ ರೆಡಿ ಆಗೋದು ಅಂತ ವೀಡಿಯೋ ಮಾಡ್ತಾಯಿದ್ದರಲ್ಲಿ ಐ ಶೇಡರ್ ಯಾವ ರೀತಿ ಹಾಕ್ಕೊಳ್ಬೇಕು ಕೈಲಿ ಅಂದರೆ ಒಂದು ಶೇಪ್ ಬರ್ಕೊತಾ ಇರಲಿಲ್ಲ, ಏನಿಲ್ಲ, ಸುಮ್ಮನೆ ಬಳ್ಕೊಬಿಡೋದು. ಅದನ್ನೇ ಐ ಶೇಡರ್ ಅಂತ. ಅಯ್ಯೋ ಸೈಕು. ನೆನ್ನೆ ನನಗೆ ಅನಿಸ್ತು ಇಷ್ಟೊಂದೆಲ್ಲ ಸ್ಟೆಪ್ಸ್ ಇದೆಯಾ ಅಂತ, ಆರಾಮ್ಸೆ ಮಾಡ್ಬೋದು, ಮಕ್ಕಳು ಕಲಿಯೋದಿದೆಲ್ಲ ಅಂತ ಅನಿಸ್ಬಿಡ್ತು. ನನಗೆ ಅದ್ರ ಬಗ್ಗೆ ಏನೋ ಅಂತ ಗೊತ್ತಿಲ್ಲದೇ ಕೂಡ ಇಷ್ಟು ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆರಾಮ್ಸೆ ಮಾಡ್ಬೋದು ಗೈಸ್. ಅವ್ರ ಫೋನ್ ಬಂತು, ಫೋನಲ್ಲಿ ಮಾತಾಡ್ತಾಯಿದ್ರು, ಆದರೂ ಬಿಡಲಿಲ್ಲ, ನಾನು ಮೇಕಪ್ ಮಾಡ್ತಾನೇ ಇದೆ. ಸೊ ಕ್ರೀಮೆಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಆರಿಸ್ಬೇಕಲ್ವ, ಅದಕ್ಕೋಸ್ಕರ. ಆಮೇಲೆ ಬಂದು ಕಲರ್ ಫೌಂಡೇಶನ್ ಮ್ಯಾಚ್ ಮಾಡ್ಕೊತಾ ಇದ್ದೆ. ಆಮೇಲೆ ಅದನ್ನು ಬಂದು ಸ್ಪೆಷಲ್ ಅಪ್ಲೈ ಮಾಡ್ತಾಯಿದ್ದೆ. ಫೌಂಡೇಶನ್ ಮ್ಯಾಚ್ ಮಾಡಿ ಅವ್ರ ಫೇಸಿಗೆ ಸೂಟ್ ಆಗೋ ಥರ. ಕಲಿಬೇಕು ಗೈಸ್, ಕಲಿಯೋದು ತುಂಬ ಇದೆ ಸೀರಿಯಸ್ಲಿ. ಉದ್ಧಾರ ಆಗಬೇಕು ಅಂದರೆ ಮೇಕಪ್ ಫೀಲ್ಡ್ ಬರಬೇಕು ಅಂತ ಅನಿಸ್ಬಿಟ್ಟಿದೆ ನನಗೆ. ಯಾಕೆ ಮೇಕಪ್ ಫೀಲ್ಡ್ ಅಷ್ಟು ಇವಾಗ ಇದಾಗ್ಬಿಟ್ಟಿದೆ, ಇವಾಗ ಟ್ರೆಂಡಿಂಗ್ ನೋಡಿ. ಎಂಡಾಗಿ ಮೇಕಪ್ ಎಲ್ಲ ಮುಗೀತು. ಸ್ವಲ್ಪ ಗೈಸ್ ಅವ್ರು ಫಸ್ಟ್ ಈ ಥರ ಇದ್ರು, ಇವಾಗ ಮೇಕಪ್ ಆದಮೇಲೆ ಯಾವ ಥರ ಕಾಣಿಸಿದ್ದಾರೆ ನೀವೇ ನೋಡಿ. ಬಿಫೋರ್ ಆಫ್ಟರ್ ಪಿಕ್ಕು. ಎಂಡಾಗಿ ಅವ್ರು ಹೊರಟರು ನೋಡಿ ಗೈಸ್. ರೀಲ್ಸ್ ಮಾಡ್ತಾ ಇರೋರು ಇವತ್ತು ಬಿಟ್ಟು ಹೋಗ್ತಾವ್ರು. ನಾನು ಒಬ್ಳುನೇ ಮುಗೀತು. 4 days ಹೋಗಿ ಬನ್ನಿ, ಹುಷಾರಾಗಿ, ಬಾಯ್, ಆಗಾಗ ಸಿಗುವ. ಓಕೆ ಸರಿ, ಓಕೆ ಬಾಯ್. ಸೊ ಬೇಜಾರಾಗ್ತಾಯಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಲಾಸ್ಟ್ ವೀಡಿಯೋ. ಸೊ ನಾನು ಅಡುಗೆ ಮಾಡ್ತಾಯಿದ್ದೆ, ಸಿಗ್ತಾರು ಅವಾಗ ಆಯಿತು. ಅಡುಗೆ ಮಾಡ್ತಾ ಗೈಸ್ ನೋಡಿ, ಇಷ್ಟು ದಿನ ಜೊತೆಲಿದ್ರು 3 ದಿನ 4 ದಿನ, ಇವತ್ತು 5ನೇ ದಿನ ಅಲ್ವಾ. ಇವತ್ತು 5 ದಿನ ಜೊತೆಲಿದ್ರು. ಇವತ್ತು ಬಿಟ್ಟು ಹೋಯ್ತವ್ರೆ, ರೂಮಲ್ಲಿ ಒಬ್ಬಳೇ ಇರಬೇಕು ಅಂದ್ಬಿಟ್ಟು ಸಂಗೀತ ಮೇಡಮ್ ಅವ್ರ ಮನೆಗೆ ಹೋಯ್ತಾ ಇದ್ದೀನಿ. ಬಿಟ್ಟು ಹೋಯ್ತವ್ರೆ, ಬೇಜಾರಾಯ್ತದೆ. ಮುಂದೆ ಒಂದಿನ ಸಿಗುವ, ಎಲ್ಲರೂ ಹೋಗೋದೇನೆ, ಸಿಗ್ತಾನೆ ಇರುವ. ಎಲ್ಲ ಆಯ್ ಮಾಡ್ರಿ.
ಬಾಯ್. ಅದು ನಮ್ಮ ಚೈಲ್ಡು. ಆದ್ರೂ ಮಸ್ತ್ ಐತೆ ಗೈಸ್ ಲೈಫು, ಹಿಂಗೆಲ್ಲ ಇರಬೇಕು ಫ್ರೆಂಡ್ಸ್. ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ. ಹೇಳ್ಬಿಡಿ ಏನೇನು ಖುಷಿ ಐತೆ ಅಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಹೇಳಲ್ಲ ವಿಡಿಯೋದಲ್ಲಿ, ಅವರು ತುಂಬ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ ಮತ್ತೆ, ಅದಕ್ಕೆ ಮಾತ್ರ. ಗೈಸ್ ನೋಡಿ, ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದೀವಿ. ಇವ್ರ ರೂಟ್ಗೆ, ಇವ್ರ ಮನೆ ಹೋಗೋಕ್ಕೆ ಆಟೋಗೆ ಹೋಗ್ತಾ ಇದೀವಿ ನಡ್ಕೊಂಡು. ಬಸ್ಗೆ ಆಟೋಗೆ ಅಲ್ಲೊಂದು ಆಟೋ ಇಳ್ಕೊಂಡು ಬಂದ್ವಿ. ಅವ್ರಿಬ್ಬರನ್ನ ಕಳ್ಸಿದ್ವಿ. ಬೇಜಾರಾಯ್ತೈತೆ, ಇಷ್ಟು ದಿನ ಜೊತೆಲಿದ್ರು. ಸಡನ್ನಾಗಿ ಹೋಗ್ತಾವ್ರೆ ಊರಿಗೆ. ಹೋಗ್ಲೇಬೇಕು, ನಾವು ಒಂದಿನ ಹೋಗ್ಲೇಬೇಕು, ಇನ್ನು 3 ದಿನ ಬಿಟ್ಟು. ಯಾರು ಪರ್ಮನೆಂಟಾಗಿ ಇರ್ಸ್ಕೊಳಲ್ಲ ನೋಡಿ. ಆದರೂ ಕುಲ್ಫಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಯಾಕೆಂದರೆ ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ಹಾಕೋರಲ್ಲ, ಸಖತ್ತು ಟೇಸ್ಟ್ ಇದೆ. ನೀವು ಒಂದ್ಸಲ ಫಲೂಡಾ ಅಂತ ಮಾಡ್ತಾರೆ ಗೊತ್ತಾ ಸಿಟಿಲೆಲ್ಲ, ಅಲ್ಲಿ ಬಂದು ಸಿಗುತ್ತೆ. ಇದು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಒಂದು 20 ರೂಪೀಸ್ ಅಷ್ಟೇ ತಿಂತಾರೆ. ಡೈಲಿ ತಿನ್ಬೇಕು ಅನ್ಸುತ್ತೆ. ನಾನೇ ಇಲ್ಲಿ ಬಂದಾಗಿಂದ ಡೈಲಿ ತಿಂತಾ ಇದ್ದೀನಿ. ಸರಿ ಗೈಸ್, ತಿಂತಾರೆ ಎಲ್ಲೂ ಸಿಗಲ್ಲ ಗೈಸ್. ಹೊಡೆದು ತಪ್ಪಾಗಿ ಗೈಸ್. ಮಸಾಲೆ ಮತ್ತು ಇದು ಬಂದು ಪಾನಿ ನೋಡ್ತಾ ಇದ್ದೀರಾ. ಇಲ್ಲೇ ನೋಡಿಕೊಂಡು ಈಚೆ ನಿಂತ್ಕೊಂಡು ಜನಗಳೆಲ್ಲ ಓಡಾಡೋದನ್ನ ತಿಂತಾ ಇದ್ದೀನಿ. ಇವಾಗ ಈವ್ನಿಂಗ್ ಟೈಮ್ ಬಂದು 8:15 ಆಯಿತು. ಸೊ ನಾನೆಲ್ಲ ಹೇರ್ ಕ್ಲಿಪ್ ಹಾಕ್ಬಿಟ್ಟು, ಸೆಕೆ ಇವಾಗಂತೂ ಇರೋಕ್ಕಾಗಲ್ಲ, ಸೆಕೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದರಿಂದ ಹೇರ್ ಫುಲ್ಲು ಎತ್ತಿ ಕ್ಲಿಪ್ ಹಾಕ್ಬಿಟ್ಟಿದ್ದೀನಿ. ನೈಟ್ ತಣ್ಣೀರಲ್ಲಿ ಫೇಶಿಯಲ್ ಮಾಡಿಲ್ಲ ಅಂದರೆ ಮಲ್ಕೊಳಕ್ಕಾಗಲ್ಲ, ಇನ್ನೂ ಶೆಕೆ ಆಗ್ಬಿಡುತ್ತೆ. ಇಷ್ಟೇ ಗೈಸ್ ಇವತ್ತಿನ ಮಿನಿ ಬ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ವಿ ಲವ್ ಯು ಗೈಸ್. ಇದಿಷ್ಟ ಆಗಿತ್ತು ಇವತ್ತಿನ ಮಿನಿ ಬ್ಲಾಗ್. ನನ್ನ ಫ್ರೆಂಡ್ ನನ್ನ ಜೊತೆ ಇದ್ದಾಳೆ, ರೂಮ್ಮೇಟ್, ಅವ್ರು ಹೊರಟೋಗ್ಬಿಟ್ಟಿದ್ದಾರೆ. ಇವತ್ತೊಂದು ದಿನ ನಾನೊಬ್ಬಳೇ. ನಾಳೆ ಬಂದು ಇನ್ನೊಬ್ಳು ನನ್ನ ಫ್ರೆಂಡ್ ದೀಕ್ಷಿತಾ ಅಂತ ಹೇಳಿ, ಅವಳು ನನ್ನ ಮುಗಿಯೋವರೆಗೂ, ನಂದು ಮಂಗಳವಾರ ಮುಗಿಯುತ್ತೆ, ಮೇ ಬಿ ಹೋಗ್ತೀನಿ. ಸೊ ಮಂಗಳವಾರದವರೆಗೂ ಅವಳು ಬಂದಿರ್ತಾಳೆ. ಅವಳು ಮೇಕಪ್ ಕಲಿಸ್ತಾಳೆ. ಅವಳು ಚನ್ನರಾಯಪಟ್ಟಣದಿಂದ ಬರ್ತಿದ್ದಾಳೆ. ಸೊ ಅವಳಿಗೂ ಅಪ್ ಆ್ಯಂಡ್ ಡೌನ್ ಕಮ್ಮಿ ಆಗ್ತಿದೆ, ಅಂದರೆ ಇರಿಟೇಟ್ ಆಗ್ತಿದೆ. ಸೊ ಅದಕ್ಕೆ ಇದ್ರ ರೂಮಲ್ಲೇ ಇದೆಯಲ್ಲ, ಮನೆ ಥರನೇ ಇದೆ, ಆರಾಮ್ಸೆ ಇರ್ಬೋದು ಅಂತೇಳಿ ಅವ್ರ ಅಪ್ಪನ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿದ್ದು, ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಇವತ್ತೊಂದಿನ ಒಬ್ಬಳೇ ಇರಬೇಕು. ಸೊ ಇಷ್ಟ ಆಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮಾಡಿಬೇಡಿ. ವಿ ಲವ್ ಯು ಗಾಯ್ಸ್. ಇವತ್ತು ಮಸಾಲೆ ಮತ್ತು ಇದು ತಿನ್ಕೊಂಡು ಮಲ್ಕೊಳ್ಳೋದಷ್ಟೇ. ಒಬ್ಬಳೇ ಇದ್ರೆ ಏನು ಅಡುಗೆ ಮಾಡ್ಕೋಬೇಕು ಅನ್ಸಲ್ಲ ಗೈಸ್. ಸೊ ಅದರಿಂದ ಓಕೆ ಬಾಯ್, ಥ್ಯಾಂಕ್ ಯು, ವಿ ಲವ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.